ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಜನಪ್ರಿಯ ಶಾಸಕರಾದಂತಹ ಅರವಿಂದ ಬೆಲ್ಲದವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಲೈನ್ ಬಜಾರ್ ಕಾಕರಗಲ್ಲಿ ಉರ್ದು ಶಾಲೆ ನಂಬರ್ 6ರಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್, ಪೆನ್ಸಿಲ್ ಹಾಗೂ ಸ್ಕೇಲ್ಗಳನ್ನು ಹಂಚಲಾಯಿತು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಶಫಿ ಬಿಜಾಪುರ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಬ್ದುಲ್ ಹಮೀದ್ ಶೇಖ್ ಹಾಗೂ ಪಕ್ಷದ ಪ್ರಮುಖರಾದ ಶ್ರೀ ರಮೇಶ್ ದೊಡವಾಡ್, ಶ್ರೀ ರಾಜು ಕೋಟೆನ್ನವರ್, ಶ್ರೀ ಪ್ರಮೋದ್ ಕಾರ್ಕೂನ್, ಶ್ರೀ ವಿಜಯ್ ಸಾಬಳೆ, ಶ್ರೀ ಸಂಗಮೇಶ್ ಬೂದಿಹಾಳ್, ಕುತುಬುದ್ದೀನ್ ಮಂಡ್ಯಾಳ್, ಸರ್ಫರಾಜ್ ನಾಯಕವಾಡಿ, ರಾಜು ಡವಳಗಿ, ವಾಶಿಂ ಕುಂದಗೋಳ್, ಜಾಫರ್ ಶೇಖ್, ಅಲ್ಲಾಬಕ್ ಶೇಖ್, ಮೈನುದ್ದೀನ್ ಮಿರ್ಜಿ, ಗೌಸ್ ಜಮಾದಾರ್, ಸರ್ಫರಾಜ್ ಶೇಖ್, ಅನೇಕ ಅಲ್ಪಸಂಖ್ಯಾತ ಮೋರ್ಚಾದ ಪದಾಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಶಫಿ ಬಿಜಾಪುರ್ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. गुरुर् साक्षात् परब्रह्म तस्मै श्री गुरुवे नमः. जहाँ डाल डाल पर सोने की चिड़िया करती है बसेरा, ओ भारत देश मेरा, ओ भारत देश मेरा. जहाँ डाल डाल पर सोने की चिड़िया करती है बसेरा, ओ भारत देश है मेरा, ओ भारत देश है मेरा. जहाँ सत्य अहिंसा और धर्म का पग पग लगता डेरा, ओ भारत देश है मेरा, ओ भारत देश है मेरा. जहाँ सूरज सबसे पहले आकर डाले अपना डेरा, ओ भारत देश है मेरा, ओ भारत देश है. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರಾದ ಸನ್ಮಾನ್ಯ ಶ್ರೀ ಅರವಿಂದ ಬೆಲ್ಲ ಸಾಹೇಬರದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಲೈನ್ ಬಜಾರ್ ಕಾಕರಗಲ್ಲಿ ಉರ್ದು ಸ್ಕೂಲ್ 6 ನಂಬರಲ್ಲಿ ಇವತ್ತು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕಾಗಿ ಸನ್ಮಾನ್ಯ ಶ್ರೀ ಅರವಿಂದ ಬೆಲ್ಲ ಸಾಹೇಬರ ಹೆಸರಲ್ಲಿ ಅವರಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ನು, ಪುಸ್ತಕ, ಪೆನ್ಸಿಲ್, ಪಾಟಿ ಇವೆಲ್ಲ ಕೊಟ್ಟು ನಾವು ಸಾಹೇಬರ ಹುಟ್ಟುಹಬ್ಬವನ್ನು ಒಂದು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಲಾಯಿತು. ಮತ್ತು ಅರವಿಂದ ಬೆಲ್ಲ ಸಾಹೇಬರು ಇನ್ನೂ ರಾಜಕೀಯವಾಗಿ ಮುಂದುವರಿಯಲಿ ಹಾಗೂ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ, ರಾಜ್ಯದಲ್ಲಿ ಅವರು ಪ್ರಮುಖ ಸ್ಥಾನವನ್ನು ಅಲಂಕರಿಸಲಿ ಅಂದು ಇವತ್ತು ನಾವು ಅಲ್ಪಸಂಖ್ಯಾತ ಮೋರ್ಚಾದಿಂದ ಪ್ರಾರ್ಥನೆ ಮಾಡಿ ಅವರ ಯಶಸ್ವಿಯಾಗಿ ಅವರ ಜೀವನ ಯಶಸ್ವಿಯಾಗಲಿ, ಅವರಿಗೆ ದೇವರು ಆಯುಷ್ಯ, ಅಂತಸ್ತು ಹಾಗೂ ಜನಪರ ಸೇವೆ ಮಾಡಲಿಕ್ಕೆ ಇನ್ನೂ ದೀರ್ಘಾವಧಿ ಕೊಡಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು ಅಲ್ಪಸಂಖ್ಯಾತ ಮೋರ್ಚಾದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು.